ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ನನ್ನ ಇವತ್ತಿನ ದಿನ ಹೆಂಗಿತ್ತು ಅನ್ನೋದ್ರ ಜೊತೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಬಂದು ಸಂಡೇ ಮಾರ್ಕೆಟು, ಅಂದರೆ ಆರ್ಗ್ಯಾನಿಕ್ ಮಾರ್ಕೆಟು ಅಂತ ಹೇಳ್ತಾರೆ. ಇದರಲ್ಲಿ ಯಾವುದೇ ಕೆಮಿಕಲ್ಲು, ಪೌಡ್ರು, ಎಣ್ಣೆ, ಔಷಧಿ ಏನು ಹಾಕ್ದಂಗೆ ಎಲ್ಲ ತರಕಾರಿ, ಹಣ್ಣು ಬೆಳೆದಿರ್ತಾರೆ, ಸೊಪ್ಪು ಬೆಳೆದಿರ್ತಾರೆ. ಅಲ್ಲಿ ಇರುತ್ತೆ ಇದು ಆರ್ಗ್ಯಾನಿಕ್ ಮಾರ್ಕೆಟು. ಈಗ ನಾವು ಅಲ್ಲಿ ಬಾಳೆಹಣ್ಣು ಮಾತ್ರ ತೊಗೊಳಕ್ಕೆ ಬಂದಿದ್ದೀವಿ. ಎಲ್ಲ ಸಿಗುತ್ತೆ ಸೊಪ್ಪು ತರಕಾರಿ. ನಾವು ಬಾಳೆಹಣ್ಣು ಮಾತ್ರ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಬಾಳೆಹಣ್ಣು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ತಂದು 2 ದಿನಕ್ಕೇ ನಮ್ಮ ಮನೆಯಲ್ಲಿ ಖಾಲಿ ಮಾಡಿಬಿಡ್ತಾರೆ. ಇದೇನ್ರಿ ಇದೆ? ಇನ್ನು ಬೇಕಾ? ಚತುರ್ಭುಜ ಅವರೇ ಅಂತ ತರಕಾರಿ ಹುಳ್ಳಿಕಾಯಿ ನಂಗೆ ಹೆಚ್ಚಾಕಿ ಇಲ್ಲ ಜಾಸ್ತಿ ಐತೆ ನೋಡಿ. ಕರೆಕ್ಟ್ ಆಗುತ್ತೆ ತೆಗೆದ್ರೆ ಯಾರ ತೆಗಿಯೋದು ತಾಳಿ ಸಹ 70 ಕೊಡಿ. ಅಯ್ಯೋ, 1 ಹಣ್ಣೇನು 2 ಹಣ್ಣು ತೆಗಿಬೇಕಾಗ್ತದೆ. ಬೇಡ ತೆಗಿಯೋದು. ತವರಿಲ್ಲ ಅವ್ರು ಹಾಕಂಗಿಲ್ಲ ಅಂತ ಇದು ಮಾಡ್ತಾವ್ರಲ್ಲ. ಇಲ್ಲ ಈಗ ನಾವು ಈಗ ಬಾಳೆಹಣ್ಣು ಅಷ್ಟೇ ತಗೊಂಡು ಮನೆ ಕಡೆ ವಾಪಸ್ ಬರ್ತಾ ಇದ್ದೀವಿ. ಸೊಪ್ಪು ತರಕಾರಿ ಇರುತ್ತೆ, ಬಟ್ ನಾವು ಹಿಂದಿನ ದಿನ ಮಾರ್ಕೆಟ್ ಮಾಡ್ಕೊಂಡು ಬಂದಿರೋದ್ರಿಂದ ತಗೊಂಡಿರಲಿಲ್ಲ. ಬುಧವಾರ ಮತ್ತು ಭಾನುವಾರ 2 ದಿನ ಆರ್ಗ್ಯಾನಿಕ್ ಸಂತೆ ಅಂತ ಹೇಳಿ ಮಾಡ್ತಾರೆ. ಈಗ ನಾವು ಸೀದಾ ಮನೆ ಕಡೆ ಬಂದು ಈಗ ನಾನು ಬೆಳಗ್ಗೆನೇ ಅಡುಗೆಗೆ, ಅಂದರೆ ತಿಂಡಿ ಮತ್ತು ಊಟ ಎರಡಕ್ಕೂ ಸೇರಿ ರೊಟ್ಟಿನೇ ಮಾಡೋಣ ಅಂತ ಹೇಳಿ ರೊಟ್ಟಿ ಮಾಡ್ತಾ ಇದ್ದೀನಿ. ಸೌತೆಕಾಯಿ ತೊಗೊಂಡ್ಬಂದು ಸಿಪ್ಪೆ ತೆಗ್ದಿಲ್ಲ. ಮೆಂತ್ಯ ಸೊಪ್ಪು ಒಂದಕ್ಕೆ ಹಾಕು, ಸೌತೆಕಾಯಿ ಒಂದಕ್ಕೆ ಹಾಕು. ಮೂಲಂಗಿ ಬೇಡ, ಸೌತೆಕಾಯಿ ಅಷ್ಟೇ. ಸೌತೆಕಾಯಿ, ಮೆಂತ್ಯ ಸೊಪ್ಪು. ನನಗೆ ನಮ್ಮ ಮನೆಯವ್ರಿಗೆ ರೊಟ್ಟಿ ಅಂದರೆ ಇಷ್ಟ. ನಮ್ಮ ಮನೆಯವ್ರು 3 ಹೊತ್ತು ರೊಟ್ಟಿ ಮಾಡಿಕೊಟ್ರೆ ರೊಟ್ಟಿ ತಿಂತಾರೆ. ಬಟ್ ವಸಿಷ್ಠ ಗಾನವಿ ಸಲುವಾಗಿ ನಾನು ರೊಟ್ಟಿನ ಸ್ವಲ್ಪ ಕಡಿಮೆನೇ ಮಾಡ್ತೀನಿ. ಯಾಕಂದರೆ ಅವ್ರಿಗೆ ರೊಟ್ಟಿ ಇಷ್ಟ ಆಗಲ್ಲ ಮತ್ತು ಬಾಕ್ಸಿಗೂ ಕೂಡ ತೊಗೊಂಡು ಹೋಗಲ್ಲ. ಹಾಗಾಗಿ ಅವರು ಇಬ್ಬರು ಮನೇಲಿದ್ದಾಗ, ಇಲ್ಲಾಂದರೆ ಸ್ಕೂಲ್ ರಜಾ ಇದ್ದಾಗನೇ ರೊಟ್ಟಿ ಮಾಡ್ತೀನಿ. ಅವರಿಬ್ಬರು ಮನೇಲಿದ್ದರೆ ಮಾತ್ರ ತುಂಬಾ ಜಗಳ ಆಡ್ತಾರೆ. ಅವರಿಬ್ಬರು ಜಗಳ ಬಿಡಿಸ್ಕೊತ ನಾನು ಆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲೇ ನನಗೆ ಸಾಕಾಗೋಗುತ್ತೆ. ಮತ್ತು ಇನ್ನೊಂದು ಏನು ಅಂದರೆ, ಇವಾಗಿನ ಕಾಲದಲ್ಲಿ ಯಾರು ರೊಟ್ಟಿನ ಕೈಯಿಂದ ತಟ್ಟಿ ಮಾಡೋದೇ ಇಲ್ಲ. ಎಲ್ಲರೂ ಬರೀ ಲಟ್ಟಿಸ್ಬಿಟ್ಟೆ ಮಾಡ್ತಿದ್ದಾರೆ. ನಾವು ಚಿಕ್ಕವರಿದ್ದಾಗ, ಅಂದರೆ ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಒಂದಿನಕ್ಕೆ 40-50 ರೊಟ್ಟಿ ಮಾಡ್ತಿದ್ದೆ ನಾನಂತೂ. ಯಾಕಂದರೆ ಹೊಲಕ್ಕೆ ಕಟ್ಟೋದಕ್ಕೂ ಬೇಕಿತ್ತು, ಮತ್ತು ಮಧ್ಯಾಹ್ನ ಊಟಕ್ಕೆ ಬೇಕಾಗಿತ್ತು, ಬೆಳಗ್ಗೆ ಊಟಕ್ಕೂ 3 ಹೊತ್ತು ನಮ್ಮ ಮನೇಲಿ ರೊಟ್ಟಿನೇ ಮಾಡ್ತಿದ್ವಿ. ಆವಾಗ ನಾಷ್ಟಾದೆಲ್ಲ ಕಾನ್ಸೆಪ್ಟ್ ಇರಲೇ ಇಲ್ಲ. ಬರೀ ರೊಟ್ಟಿ, ಸಾರು, ಪಲ್ಯ, ಅನ್ನ ಇದಿಷ್ಟೇ ಮಾಡಬೇಕಾಗಿತ್ತು. ಆವಾಗ ಫುಲ್ ನನ್ನ ಕೈಯಿಂದನೇ ರೊಟ್ಟಿ ಮಾಡ್ತಿದ್ದೆ. ನಂದು ರೊಟ್ಟಿ ಹಂಚೆ ಸಾಕಾಗಲ್ಲ, ಅಷ್ಟು ದೊಡ್ಡ ರೊಟ್ಟಿ ಮಾಡ್ತಿದ್ದೆ. ಆವಾಗೆಲ್ಲ ರೊಟ್ಟಿ ಮಾಡೋರು ಇವಾಗ ಲಟ್ಟಿಸ್ಬಿಟ್ಟೆ ಮಾಡ್ತಿದ್ದಾರೆ. ಮತ್ತು ಕಟ್ಟಿಗೆ ಒಲೆ ಇತ್ತು ಆವಾಗ. ಇವಾಗ ಕಟ್ಟಿಗೆ ಒಲೆನೂ ಇಲ್ಲ, ಕೈಯಿಂದ ರೊಟ್ಟಿ ತಟ್ಟೋರು ಇಲ್ಲ. ಮತ್ತು ಕೊಣಂಗಿಯಲ್ಲಿ ಮಾಡ್ತಿದ್ರು ರೊಟ್ಟಿ ಕೆಳಗೆ ಕೂತ್ಕೊಂಡು. ಇವಾಗ ಅದು ಇಲ್ಲ. ನಾನು ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೇ ಮಾಡೋದು ರೊಟ್ಟಿನ. ಮೊದಲೆಲ್ಲ ಕೊಣಂಗಿಲೆ ಕೆಳಗೆ ಕೂತ್ಕೊಂಡು ಬಡಿತಿದ್ವಿ. ಯಾಕಂದರೆ ಈಗ ನಾವು ಬಾಡಿಗೆ ಮನೇಲಿ ಇರೋದ್ರಿಂದ ರೊಟ್ಟಿನ ಜೋರಾಗಿ ತಟ್ಟಿ ಮಾಡೋಕ್ಕೂ ಆಗಲ್ಲ, ಲಟ್ಟಿಸೇ ಮಾಡಬೇಕಾಗುತ್ತೆ. ಇವಾಗ ಬನ್ನಿ, ನಮ್ಮ ರೊಟ್ಟಿ ಕಂಪ್ಲೀಟ್ ಆಯಿತು ಮಾಡೋದು. ಜೋಳದ ರೊಟ್ಟಿ ಮತ್ತಂದರೆ ಸಬ್ಬಸಿಗೆ ಸೊಪ್ಪಿನ ಪಲ್ಯನ ಮಾಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿರೋದು. ಹಾಗೆ ಮೆಣಸಿನ್ಕಾಯಿ ಫ್ರೈ ಮಾಡಬೇಕು ಅಂತ ಇಲ್ಲಿ ಮೆಣಸಿನ್ಕಾಯಿ ಒಂದೆರಡು ಇಟ್ಟಿದ್ದೀನಿ. ಸೈಡ್ಸಿಗೆ ಬಂದು ರೊಟ್ಟಿ ಜೊತೆ ಮೆಂತ್ಯ ಸೊಪ್ಪು ಮತ್ತಂದರೆ ಸೌತೆಕಾಯಿನ, ಮೆಂತ್ಯ ಸೊಪ್ಪು ಸೋಸಿ ತೊಳೆದು ಇಟ್ಟಿರೋದು, ಮತ್ತು ಸೌತೆಕಾಯಿನ ಸಿಪ್ಪೆ ತೆಗೆದು ಹೆಚ್ಚಿಟ್ಟಿರೋದು. ಇದು ರೊಟ್ಟಿಗೆ ಸೈಡ್ಸಿಗೆ. ಜೊತೆಗೆ ಈ ಕರ್ದಿರೋ ಮೆಣಸಿನ್ಕಾಯಿ, ಜೋಳದ ರೊಟ್ಟಿ, ಇನ್ನೂ ಇಷ್ಟು ಮಾಡೋದಿದೆ ಹಿಟ್ಟು. ಇಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಇನ್ನು. ಮತ್ತು ಸಬ್ಬಸಿಗೆ ಸೊಪ್ಪಿಂದ ಪಲ್ಯ.
ನೋಡಿದ್ರಲ್ವ ಕೈಯಿಂದ ತಟ್ಟಿದ್ರೆ ಎಷ್ಟು ಸೌಂಡ್ ಬರುತ್ತೆ ಅಂತ ಹೇಳಿ, ಹಾಗಾಗಿ ಎಲ್ಲ ಲಟ್ಟಿಸಿನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವಾಗ ಹಳ್ಳಿ ಸೈಡೆಲ್ಲ ರೊಟ್ಟಿನ ಕಾಂಪಿಟೇಷನ್ ಮೇಲೆ ಮಾಡೋರು. ಅವ್ರು ಬೇಗ ಮಾಡ್ತಿದ್ದಾರಂತೆ, ಇವರು ಬೇಗ ಮಾಡ್ತಿದ್ದಾರಂತೆ. ಅವ್ರು ಎದ್ದ ತಕ್ಷಣ ಫಸ್ಟ್ ಮಾಡ್ತಿದ್ದಿದ್ದೇ ರೊಟ್ಟಿನ. ಅದರಲ್ಲೂ ಕುತ್ಕೊಂಡು ಮಾಡೋದ್ರಿಂದ ಹೆಣ್ಮಕ್ಳಿಗೆ ಹೆಲ್ತ್ ಪ್ರಕಾರ ತುಂಬಾ ಒಳ್ಳೆಯದು. ಆದರೆ ಈಗೆಲ್ಲ ಗ್ಯಾಸ್ ಕಟ್ಟೆ ಅದು ಬಂದಮೇಲೆ ಯಾರೂ ಕುತ್ಕೊಂಡು ಮಾಡಲ್ಲ. ಅಷ್ಟೇ ಯಾಕೆ ನಾನು ಕುತ್ಕೊಂಡು ಮಾಡಲ್ಲ, ತುಂಬ ಬೆನ್ನೋವು ಬಂದಾಗ ಮಾತ್ರ ನಾನು ಕುತ್ಕೊಂಡು ಮಾಡ್ತೀನಿ. ಈಗ ನಿಂತ್ಕೊಂಡು ಮಾಡೋದೇ ಅಭ್ಯಾಸ ಆಗೋಗಿದೆ. ನಿಂತ್ಕೊಂಡು ಮಾಡೋದು ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ನನಗೂ ಜಾಸ್ತಿ ಅಂದರೆ 1 ಅವರ್ ನಿಂತ್ಕೊಂಡು ಮಾಡ್ಬೋದು, ಅದಕ್ಕಿಂತ ಹೆಚ್ಚಿಗೆ ನನಗೂ ನಿಂತ್ಕೊಂಡು ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಬರ್ತಾ ಬರ್ತಾ ಆರೋಗ್ಯ ತುಂಬಾ ಹದಗೆಡುತ್ತೆ. ಅದರಲ್ಲೂ ಹೆಣ್ಮಕ್ಳು ಕೂತ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು ರೊಟ್ಟಿ ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದಲ್ಲಿ ಮಾಡಿರೋದು ಯಾವುದೂ ಸುಳ್ಳಲ್ಲ, ಅದಕ್ಕೊಂದು ಅರ್ಥ ಇರುತ್ತೆ. ಈಗ ಇದೇ ಹಂಚ ಮೇಲೆ ಮೆಣಸಿನ್ಕಾಯಿನ ಕರಿತೀನಿ. ಕೊಡ್ತೀವಿ ಸೊಪ್ಪು ಸೌತೆಕಾಯಿ ತವ್ರಿ. ಹಂಚು ಕಾದಿರ್ತೈತಲ್ಲ, ಹೆಂಗಿದ್ರು ಅದ್ರಾಗ ಕರಿಬೇಕು ಇದನ್ನು, ಅಂದ್ರೆ ಚೆನ್ನಾಗೈತೆ. ಬಾಳ್ಗಿಲಿ ಕರ್ಕರ್ಗೆ ಆಗ್ಬಿಡ್ತೈತೆ. ಮೊನ್ನೊಂದ್ಸಲಿ ಬಾಳ್ಗಿಲೆ ಫ್ರೈ ಮಾಡಿದ್ದೆ, ಈ ಸಲ ಹಂಚು ಹೆಂಗೋ ರೊಟ್ಟಿ ಮಾಡಿದೆ ಹಂಚೈತಲ್ಲ ಇದರಲ್ಲಿ ಕರಿತೀವಿ. ನಾನು ವಿಚಾರಿಸಿದ್ದು ಪಕ್ಕ ವಿಚಾರಿಸಿದ್ದು ಹೇಳಿದ್ದೆ ಮತ್ತೆ ನನ್ನ ಅಡುಗೆ ಮುಗಿಯೋಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಊಟಕ್ಕೆ ಬಂದಿದ್ದರು. ಅಡುಗೆ ಎಲ್ಲ ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ನಮ್ಮ ಮನೆಯವ್ರಿಗೆ ನಾನು ಊಟಕ್ಕೆ ಹಾಕಿ ಕೊಡ್ತಾ ಇದ್ದೆ. ಊಟಕ್ಕೆ ನಮ್ಮ ಕಡೆ ನೋಡ್ತಿರ್ಬೋದು, ಉತ್ತರ ಕರ್ನಾಟಕ ಸೈಡು ಮಿನಿಮಮ್ ಇಷ್ಟು ಐಟಮ್ಸ್ ಅಂತೂ ಇದ್ದೇ ಇರುತ್ತೆ. ರೆಗ್ಯುಲರ್ ಊಟಕ್ಕೆ ಮಾತ್ರ ಇಷ್ಟು ಇದ್ದೇ ಇರುತ್ತೆ. ಮತ್ತೇನಾದರೂ ಸ್ಪೆಷಲ್ ಮಾಡಿದಾಗ ಗೊತ್ತೇ ಇರುತ್ತಲ್ವ ಉತ್ತರ ಕರ್ನಾಟಕ ಊಟ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಏನೂ ಇಲ್ಲ ಬರೀ ರೊಟ್ಟಿ ಮಾತ್ರ ಇದೆ ಅಂತ ಹೇಳಿದಾಗಲೂ ಕೂಡ ನಾವು ಏನಾದರೂ ಒಂದು ಹಸಿ ತರಕಾರಿನೋ ಅಥವಾ ಬೇಳೆಕಾಳುಗಳಿಂದನೋ ಪಚಡಿ ಮಾಡಿಕೊಂಡು ರೊಟ್ಟಿನ ತಿಂತೀವಿ. ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ವಲ್ಪ ರೂಮ್ನ ಕ್ಲೀನ್ ಮಾಡೋದಿತ್ತು, ಹಾಗೆ ಬೆಡ್ಶೀಟ್ ಕೂಡ ಚೇಂಜ್ ಮಾಡೋದಿತ್ತು. ಈಗ ಅದನ್ನೇ ಚೇಂಜ್ ಮಾಡ್ತಾ ಕೂತಿದ್ದೀನಿ. ಒಂದು ವಾರಕ್ಕೊಂದ್ಸಲಿ ನಾನು ರೂಮ್ನ ಕ್ಲೀನ್ ಮಾಡ್ಕೋತೀನಿ. ಯಾಕಂದರೆ ಮಕ್ಕಳಿರೋ ಮನೆಯಲ್ಲಿ ಅಂದಮೇಲೆ ಸಣ್ಣ ಪುಟ್ಟದ್ದು ಗಲೀಜಾಗಿರುತ್ತೆ, ಅಲ್ಲಿ ಇಲ್ಲಿ ಆಚೆ ಈಚೆ ಆಗಿರುತ್ತೆ. ಹಾಗಾಗಿ ನಾನು ವಾರಕ್ಕೊಂದ್ಸಲ ರೂಮ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಮನೆ ಕ್ಲೀನ್ ಮಾಡೋದಾಗಲಿ ಅಥವಾ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡೋದಾಗಲಿ ನಮ್ಮ ವಸಿಷ್ಠ ಇಲ್ದಾಗನೇ ಮಾಡಬೇಕು. ಯಾಕಂದರೆ ಅವನು ಸಂಜೆ ಕರಾಟೆಗೆ ಹೋಗಿದ್ದ, ಹಾಗಾಗಿ ನಾನು ಆರಾಮಾಗಿ ಕ್ಲೀನಾಗಿ ಮಾಡ್ಕೋತಾ ಇದ್ದೀನಿ. ಅವನಿದ್ದರೆ ಇಷ್ಟು ಕೆಲಸ ಆರಾಮಾಗಿ ಆಗಂಗೆ ಇಲ್ಲ. ಹಾಗಾಗಿ ಅವರನ್ನು ಕಳಿಸ್ಬಿಟ್ಟು ಬಂದೆ ನಾನು
ರೂಮ್ ಕ್ಲೀನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲ ಅಂದರೆ ಅವನು ಅಡ್ಡಡ್ಡ ಬರೋದು, ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದು, ಇಲ್ಲ ಬೆಡ್ ಮೇಲೆ ಹಾರಾಡೋದು, ಇದನ್ನೇ ಮಾಡ್ತಿರ್ತಾನೆ. ಒಟ್ಟಿನಲ್ಲಿ ಅವನು ಇದ್ದರೆ ಕೆಲಸ ಮಾತ್ರ ಸ್ಲೋ ಆಗುತ್ತೆ ನನಗೆ. ಅವನಿಲ್ಲ ಅಂದರೆ ಕೆಲಸ ಮಾತ್ರ ನೀಟಾಗಿ ಆರಾಮಾಗಿ ಟೆನ್ಷನ್ ಇಲ್ಲದೆ ಆಗುತ್ತೆ. ಅವನನ್ನು ಕರಾಟೆಗೆ ಬಿಟ್ಟು ಬಂದು ನಾನೀಗ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಫೈನಲ್ ಆಗಿ ರೂಮ್ ಎಲ್ಲ ಕ್ಲೀನ್ ಆಯಿತು. ಒಂಥರ ಏನೋ ಫ್ರೆಶ್ ಫೀಲ್ ಆಗುತ್ತೆ ಈ ಥರ ರೂಮ್ ಕ್ಲೀನ್ ಮಾಡಿಕೊಂಡಾಗ. ಫ್ರೆಂಡ್ಸ್, ವಾಕಿಂಗ್ ಹೋಗಿ ಬಂದು ರೂಮ್ ಕ್ಲೀನ್ ಮಾಡೋದಿತ್ತು, ರೂಮ್ ಕ್ಲೀನ್ ಮಾಡಿಕೊಂಡೆ. ಒಂದು 3/4 ಗಂಟೆ ವಾಕಿಂಗ್ ಮಾಡಿಕೊಂಡು ಬಂದೆ. ಬಂದ ತಕ್ಷಣ ರೂಮ್ ಕ್ಲೀನು ಭಾಳ ಗಲೀಜು ಅನಿಸಿತ್ತು. ಅಂದರೆ ಬೆಡ್ಶೀಟ್ ಹಾಕಿ ಆಲ್ಮೋಸ್ಟ್ 1 ವಾರ ಆಗಿತ್ತು. ಏನು ಡಾರ್ಕ್ ಕಲರ್ ಬೆಡ್ಶೀಟ್ ಹಾಕಿದರೆ ಒಂದು ವಾರದ ಮೇಲೆ ನಡೆಯುತ್ತೆ. ಬಟ್ ಈ ಬೆಡ್ಶೀಟ್ ಹಾಕಿದರೆ ಒಂದು 3-4 ದಿನಕ್ಕೆ ಒಗೆದಾಕ್ಬಿಡ್ಬೇಕು, ಅಷ್ಟು ಗಲೀಜಾಗುತ್ತೆ. ಯಾಕಂದರೆ ವೈಟ್ ಕಲರ್ದು, ಅದರಲ್ಲೂ ಮಕ್ಕಳು ಹೀಗೆ ಹೊರಗಿಂದ ಓಡಿ ಬಂದು ಹತ್ತಿ ಬಿಡ್ತಾರಲ್ಲ, ಇನ್ನೂ ಗಲೀಜಾಗುತ್ತೆ. ಎಲ್ಲ ಫುಲ್ ಧೂಳೆಲ್ಲ ತೆಗೆದು ಕಸ ಗುಡಿಸಿ ಒರೆಸಿ ಫ್ರೆಶ್ ಅನಿಸುತ್ತೆ ಈಗ ರೂಮು ಸ್ವಲ್ಪ. ಈಗ ಬೆಡ್ಶೀಟು ಮತ್ತು ಟವಲ್ಗಳೆಲ್ಲ ನೆನೆಯಕ್ಕೆ ಹಾಕಿದ್ದೀನಿ. ಕೈಯಿಂದ ಒಗಿಬೇಕು, ವಾಷಿಂಗ್ ಮಿಷಿನು ವರ್ಕ್ ಆಗ್ತಿಲ್ಲ ನಮ್ಮದು, ಹಾಗಾಗಿ ಕೈಯಿಂದನೇ ಬಟ್ಟೆ ವಾಶ್ ಮಾಡಬೇಕು ಇವಾಗ. ಈಗ ನಂದು ಬಟ್ಟೆ ಐರನ್ ಮಾಡೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ನಮ್ಮ ಮನೆಯವರು ಮಕ್ಕಳು ಎಲ್ಲ 3 ಜನನೂ ಊಟ ಮಾಡಿಕೊಂಡು ಮಲಗಿದ್ದಾರೆ. ಟೈಮ್ ಬಂದು 10 ಗಂಟೆ 10:15 ಏನೋ ಆಗಿತ್ತು. ನಂದು ಬಟ್ಟೆ ಐರನ್ ಮಾಡೋದಿದೆ. ಡೈಲಿ ಏನು ಮಾಡೋಕ್ಕೋಲ್ಲ, 2-3 ದಿನಕ್ಕೊಂದ್ಸಲ ಬಟ್ಟೆ ಐರನ್ ಮಾಡ್ತೀನಿ. ನಾನು ಈಗ ಡೈಲಿ ಚೂಡಿದಾರ ಅಥವಾ ಡ್ರೆಸ್ಗಳು ಹಾಕ್ಕೊಳ್ಳೋದ್ರಿಂದ ನಂದು ಇರುತ್ತೆ, ನಮ್ಮ ಮನೆಯವರು ಡೈಲಿ ಒಂದೊಂದು ಜೊತೆ ಬರುತ್ತೆ. ಗಾನವಿದು ಬರುತ್ತೆ, ವಸಿಷ್ಠನ್ ಬರುತ್ತೆ. 4 ಜನದ್ದು ಆಲ್ಮೋಸ್ಟ್ ಎಲ್ಲ ಐರನ್ ಮಾಡೋ ಬಟ್ಟೆನೇ ಬಂದಿರುತ್ತೆ ಒಗೆದಾಕೋಕ್ಕೆ. ಈಗ ನೋಡ್ತಿರ್ಬೋದು ಎಲ್ಲರ ಬಟ್ಟೆನೂ ಐರನ್ ಮಾಡಿ ಇಟ್ಟಿದ್ದೀನಿ. ರಾತ್ರಿ ಟಿ ವಿ ನೋಡ್ತಾನೆ ನಾನು ಬಟ್ಟೆ ಐರನ್ ಮಾಡ್ತೀನಿ. ಅದರಲ್ಲೂ ನಂದು ಮತ್ತು ವಸಿಷ್ಠಂದು ಕಡಿಮೆನೇ ಬರುತ್ತೆ. ಗಾನವಿದಂತೂ ಸ್ಕೂಲ್ ಯೂನಿಫಾರ್ಮ್ ಬಿಟ್ಟರೆ ಇನ್ಯಾವುದೂ ಬರೋದೇ ಇಲ್ಲ. ನಮ್ಮ ಮನೆಯವ್ರದ್ದೇ ಡೈಲಿ ಒಂದೊಂದು ಜೊತೆ ಬಿಡ್ತಾರಲ್ಲ, ಅವ್ರದ್ದೇ ಬಟ್ಟೆಗಳು ಜಾಸ್ತಿ ಇರುತ್ತೆ ಐರನ್ ಮಾಡೋದು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಬಟ್ಟೆ ಐರನ್ ಮಾಡಿದ್ದೀನಿ. ರಾತ್ರಿ ನಾನು ಟಿ ವಿ ನೋಡ್ತಾ ಐರನ್ ಮಾಡ್ತೀನಿ. ಜಾಸ್ತಿ ಅಂದರೆ ನಾನು ಸಂಜೆ ಟೈಮಲ್ಲೇ ಬಟ್ಟೆನ ಐರನ್ ಮಾಡೋದು. ನಾನು ವ್ಲಾಗಲ್ಲಿ ಮಾತಾಡೋದು ಇಲ್ಲ ಕೂಡ ನೈಟು, ಯಾಕಂದರೆ ನಮ್ಮ ಮನೆಯವರು ಮಲಗಿರ್ತಾರೆ ಕೆಲಸದಿಂದ ಬಂದು. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ವಾಯ್ಸ್ ಓವರ್ ಕೊಡೋದು ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿರುತ್ತೆ. ವ್ಲಾಗಲ್ಲಿ ಮಾತಾಡಿದ್ರೆ ಅಷ್ಟು ಟೆನ್ಷನ್ ಇರಲ್ಲ. ಆಮೇಲೆ ಈ ವಾಯ್ಸ್ ಓವರ್ ಕೊಡೋದಿದೆಯಲ್ಲ, ಅದು ತುಂಬಾ ಟೆನ್ಷನ್ ಆಗ್ತಿರುತ್ತೆ. ಹಾಗಾಗಿ ನಾನು ಟಿ ವಿ ವಾಲ್ಯೂಮ್ನ ಕಡಿಮೆ ಇಟ್ಕೊಂಡು ಕೆಲಸ ಮಾಡ್ತಿರ್ತೀನಿ. ಈಗ ವ್ಲಾಗಲ್ಲಿ ನಾನು ಒಬ್ಬಳೇ ಎಷ್ಟು ಅಂತ ಮಾತಾಡಿಕೊಂಡು ಮಾಡೋಕ್ಕಾಗುತ್ತೆ ಹೇಳಿ ಕೆಲಸನ. ಹಾಗಾಗಿ ಅವ್ರು ಮಲಗಿರ್ತಾರೆ ಅಂತ ಹೇಳ್ಬಿಟ್ಟು ಡಿಸ್ಟರ್ಬ್ ಆಗುತ್ತೆ ಅಂಥೇಳಿ ಸುಮ್ಮನೆ ವೀಡಿಯೋ ಮಾಡಿಟ್ಟಿರ್ತೀನಿ. ಆಮೇಲೆ ವಾಯ್ಸ್ ಓವರ್ ಕೊಟ್ಟು ನಾನು ಅಪ್ಲೋಡು ಮಾಡಿರ್ತೀನಿ. ಹಾಗೆ ಇದು ನೆಕ್ಸ್ಟ್ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಮತ್ತೆ ಬ್ಲಾಗನ್ನು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಮ್ಮ ವಸಿಷ್ಠ ಅವ್ರಿಗೆ 6 ಇಯರ್ಸ್ ಒಳಗಡೆ ಹಾಕ್ಸೋ ವ್ಯಾಕ್ಸಿನ್ ಹಾಕಿಸ್ಬೇಕಿತ್ತು. ಅದನ್ನು ಹಾಕ್ಸೋಣ ಅಂತೇಳಿ ಹೊರಟಿದ್ದೀವಿ. ಅದು ರೆಗ್ಯುಲರ್ ಆಗಿ ಡೈಲಿ ಹಾಕಂಗಿಲ್ಲ, ಅದು ವಾರದಲ್ಲಿ ಇಂಥ ದಿನ ಅಂತಲೇ ಹಾಕಬೇಕಂತಿರುತ್ತಂತೆ. ಹಾಗಾಗಿ ನಾನು ಇವತ್ತು ಅಂದರೆ ಫ್ರೈಡೇ ಹಾಕಿಸ್ತಾ ಇರೋದು, ಮಧ್ಯಾಹ್ನ ಅಂದರೆ ಸ್ಕೂಲ್ ಬಿಟ್ಟು ಬಂದಮೇಲೆ ಹಾಕಿಸ್ತಾ ಇರೋದು. ಯಾಕಂದರೆ ಜ್ವರ ಬಂದರೆ 2 ದಿನ ಸುಧಾರಿಸ್ಕೊಳ್ಳೋಕೆ ಟೈಮ್ ಸಿಗುತ್ತೆ ಅವನಿಗೆ, ಶನಿವಾರ ಭಾನುವಾರ ಅಂತ ಹೇಳ್ಬಿಟ್ಟು. ಇವತ್ತು ಶುಕ್ರವಾರ ಮಧ್ಯಾಹ್ನ ಹಾಕಿಸ್ತಾ ಇರೋದು ಅವನಿಗೆ ಇಂಜೆಕ್ಷನು. ಅದು ಟೈಮಿಂಗ್ಸ್ ಇರುತ್ತೆ, ಬೆಳಗ್ಗೆ 10ರಿಂದ 12, ಮಧ್ಯಾಹ್ನ 3ರಿಂದ 4:15 ಏನೋ ಇಷ್ಟಿರುತ್ತಂತೆ. ಮಂಗಳವಾರ ಮತ್ತು ಶುಕ್ರವಾರ ಅಷ್ಟೇ ವ್ಯಾಕ್ಸಿನ್ ಹಾಕೋವಂಥ ದಿನ ಇರುತ್ತಂತೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹಾಕಿಸ್ತಾ ಇದ್ದೀವಿ, ಪ್ರೈವೇಟಲ್ಲಿ ಏನು ಹಾಕ್ಸಲ್ಲ. ಗೌರ್ಮೆಂಟಲ್ಲೇ ಸ್ಟ್ರಾಂಗ್ ಇರುತ್ತೆ ಮೆಡಿಸನ್ಗಳೆಲ್ಲ, ವ್ಯಾಕ್ಸಿನ್ಗಳಲ್ಲೆಲ್ಲ. ಹಾಗಾಗಿ ಅದಕ್ಕೆ ಮೇನ್ ಬೇಕಾಗಿರೋದು ತಾಯಿ ಕಾರ್ಡ್ ತೊಗೊಂಡೋಗಿ ಹಾಕಿಸ್ಕೊಂಬರ್ಬೇಕು. ಪ್ರೈವೇಟಲ್ಲೂ ತಾಯಿ ಕಾರ್ಡ್ ಕೇಳ್ತಾರೆ, ಗೌರ್ಮೆಂಟಲ್ಲಿ ಪವರ್ ಜಾಸ್ತಿ ಇರುತ್ತೆ, ಮೆಡಿಸನ್ ಪವರು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಗೌರ್ಮೆಂಟಲ್ಲೇ ಹಾಕ್ಸೋಕ್ಕೆ ಹೊರಟಿದ್ದೀವಿ. ಇವಾಗ ಟೈಮ್ ಬಂದು 3 ಗಂಟೆ ಆಗಿದೆ. 4:15 ತನಕ ಇರುತ್ತೆ ಟೈಮು. ಇದು ಫಸ್ಟ್ ಡೋಸ್ ಅನಿಸುತ್ತೆ. 6 ಇಯರ್ಸ್ ಒಳಗಡೆ 1 ಡೋಸ್ ಕೊಡ್ತಾರೆ. 10 ಇಯರ್ ಒಳಗೆ 1, 16 ಇಯರ್ಗೆ 1, 3 ಡೋಸ್ ಕೊಡ್ತಾರೆ ಇಂಜೆಕ್ಷನ್ನು. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಈ ತಾಯಿ ಕಾರ್ಡಲ್ಲಿ ಇರುತ್ತೆ. ಬಟ್ ಇದು ಫಸ್ಟ್ ವ್ಯಾಕ್ಸಿನ್. ಇದು 6 ವರ್ಷದ ಒಳಗಡೆ ಹಾಕಿಸ್ಬೇಕು. 2 ತಿಂಗಳಿಗೆ ಅವನಿಗೆ 6 ವರ್ಷ ಆಗುತ್ತೆ. ಅಷ್ಟರೊಳಗಡೆ ಹಾಕಿಸ್ಬೇಕು. ಆಲ್ರೆಡಿ ನಮ್ಮದು ಭಾಳ ಲೇಟ್ ಆಗಿದೆ, ಹಾಕಿಸ್ಬೇಕಿತ್ತು. ಯಾರಾದರೂ ಇನ್ನೂ ಹಾಕ್ಸಿಲ್ಲ 6 ವರ್ಷದ ಒಳಗಿನ ವ್ಯಾಕ್ಸಿನ್ ಅಂದರೆ
ಮೊದಲು ಹೋಗಿ ಹಾಕಿಸಿ, ಅದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹಾಕಿಸಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು 10 ಇಯರ್ಸ್ಗೊಂದು 16 ಇಯರ್ಸ್ಗೊಂದು ಬರುತ್ತೆ ನೆಕ್ಸ್ಟ್. ಅದನ್ನೆಲ್ಲ ಸ್ಕೂಲಲ್ಲೇ ಹಾಕಿಬಿಡ್ತಾರೆ. ಇದನ್ನು ಮಾತ್ರ ನಾವೇ ಹಾಕಿಸ್ಬೇಕು. ಇವಾಗ ಅವನ್ನ ಕರ್ಕೊಂಡು ಹೋಗ್ತೀವಿ. ಹೇಳೋಕ್ಕಲ್ಲ, ಅದನ್ನು ಹಾಕ್ಸಿದ ಮೇಲೆ ಜ್ವರ ಗಿರ ಬಂದರೂ ಬರ್ಬೋದು. ಹಾಕೋಬಾರ್ದು, ಅದು ನಂಬರಿಂದಲ್ವ. ಅದನ್ನು ಹಾಕ್ಸಿದ ಮೇಲೆ ಜ್ವರ ಬರ್ಬೋದು. ಅದಕ್ಕೆ 2 ದಿನ ಸುಧಾರಿಸ್ಕೊತಾನೆ ಮನೆಯಲ್ಲಿ, ಶನಿವಾರ ಮತ್ತು ಭಾನುವಾರ. ಈಗ ಮಧ್ಯಾಹ್ನ ಆಗಿದೆ ಟೈಮು. ನಾನು ನಮ್ಮ ಮನೆಯವರು ವಸಿಷ್ಠ 3 ಜನನೂ ಹೊರಟಿದ್ದೀವಿ. ಬಾರಪ್ಪ ಚಿನ್ನಿ, ಬಾರವ. ಕಾಣಿಸ್ತೈತಾ? ಸೂಪರಾಗಿ ಕಾಣ್ತಾ ಇದೆ. ನೋಡಿ ತೊಳ್ರಿ, ನೀನು ತೊಳ್ರಿ ಗಾಡಿ, ನೀವು ಹೋಗ. ವಸಿಷ್ಠ ಜೇಬಲ್ ಖರ್ಚಿಪ್ ಐತಾ? ಜೋಬಲ್ ಕಟ್ಟಿ ಒಂದು ಇಂಜೆಕ್ಷನ್ ಆಗಬೇಕಂತೆ. ಓಕೆ, ಅಲ್ಲೇ ರೀ ಬಂದೆ. ತಾಯಿ ಕಾಡ ಡಿಕ್ಕಿಲಿ ಐತಿ. ಹಾಯ್ ಸುನಾ. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಬರೀ ಓಡಾಡಿಸ್ತವ್ರಲ್ಲಪ್ಪ. ಫ್ರೆಂಡ್ಸ್, ಈ ಜನರಲ್ ಹಾಸ್ಪಿಟ್ಲಲ್ಲಿ ಅಲ್ಲೋಗಿ ಇಲ್ಲೋಗಿ ಅಂತ ಒಂದು 10 ನಿಮಿಷ ಓಡಾಡಿಸಿದ್ರು. ಆಮೇಲೆ ನೋಡಿದ್ರೆ ಸಿಸ್ಟರು ಈ ಇಂಜೆಕ್ಷನ್ನು ನಾವು ಹಾಕಲ್ಲ ಹಾಸ್ಪಿಟ್ಲಲ್ಲಿ, ನೀವು ಸ್ಕೂಲಲ್ಲೇ ಹಾಕಿಸ್ಕೋಬೇಕು ಅಂತ ಹೇಳಿದ್ರು. ಸ್ಕೂಲಲ್ಲಿ ಫೋನ್ ಮಾಡಿ ಕೇಳಿದ್ರೆ ಇಲ್ಲ, ಇದು ಹಾಸ್ಪಿಟ್ಲಲ್ಲಿ ಹಾಕಿಸ್ಕೋಬೇಕು, ನಾವೆಲ್ಲ ಹಾಕ್ಸಂಗಿಲ್ಲ ಸ್ಕೂಲಲ್ಲಿ ಅಂತ ಹೇಳಿದ್ರು. ಮತ್ತೆ ರಿಟರ್ನ್ ಡಾಕ್ಟರ್ ಹತ್ರ ಹೋದಾಗ ಅವರು ಇಲ್ಲ ಹಾಕಲ್ಲ, ನೀವು ನಿಮ್ಮ ಏರಿಯಾ ಅಂಗನವಾಡಿ ಟೀಚರ್ ಹತ್ರ ಒಂದು ಲೆಟ್ರ್ ಬರೆಸ್ಕೊಂಬನ್ನಿ, ಆಮೇಲೆ ಹಾಕ್ತೀವಿ ನಾವು ಅಂತ ಹೇಳಿದ್ರು. ಆಮೇಲೆ ಅಂಗನವಾಡಿ ಟೀಚರ್ ಹತ್ರ ಹೋದಾಗ ಅವರು ಬೇಡ ಬಿಡ್ರಿ ಅಂತೇಳಿ ಬೇರೆ ಕಡೆ ಫೋನ್ ಮಾಡಿ ಕೇಳಿ ವಿಚಾರಿಸಿ ಇನ್ನೊಂದು ಹಾಸ್ಪಿಟ್ಲಲ್ಲಿ ಹಾಕ್ಸಿದ್ರು. ಏನಕ್ಕೆ ಹಾಕಲ್ಲ ಅಂದರು ಅಂದೆ, ಕೆಲವೊಂದು ಟೈಮಲ್ಲಿ ಸ್ಕೂಲಲ್ಲೂ ಹಾಕಿಬಿಡ್ತಾರೆ, ಹಿಂಗೆ ಸಪ್ರೇಟು ಪೇರೆಂಟ್ಸು ಹಾಕಿರ್ತಾರಲ್ಲ, 2 ಸಲ ಆಗುತ್ತೆ ಅಂಥೇಳಿ ಒಂದು ಬರೆಸ್ಕೊಂಡು ಬರೋಕ್ಕೆ ಹೇಳಿದರು. ನಾವೀಗ ಬೇರೆ ಹಾಸ್ಪಿಟ್ಲಲ್ಲಿ ಹಾಕ್ಸಿದ್ವಿ. ಹಾಕ್ಸಿದ ಮೇಲೆ 2 ದಿನ ಜ್ವರ ಕೂಡ ಬಂದಿತ್ತು. ಜ್ವರ ಬಂದು ಹುಷಾರಾಯಿತು. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.